ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್. ಇವತ್ತಿನ ಲಾಗ್ನ ನಾನು DRC ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. DRC ಅಲ್ಲಿ ಬಂದು ಮೂವಿ ನೋಡಲಿಕ್ಕೆ ಅಂತ ಬಂದ್ವಿ. ಅಂದರೆ ನಮ್ಮವರೇ ಒಬ್ಬರು ಹ್ಯಾಕ್ ಮಾಡಿದರು, ಆದ್ದರಿಂದ ಅವರೇ ಟಿಕೆಟ್ ಎಲ್ಲ ಕೊಡಿಸಿದ್ರು ಎಲ್ಲರಿಗೂ. ಹಂಗಾಗಿ ಎಲ್ಲ ಇಡೀ ಫ್ಯಾಮಿಲಿ, ಅಂದರೆ ನನ್ನ ತಮ್ಮನ ಫ್ಯಾಮಿಲಿ ಎಲ್ಲ ಬಂದಿದ್ದು ಜನ ಮೂವಿ ನೋಡಲಿಕ್ಕೆ ಅಂತ ಬಂದಿದ್ವಿ. ಎಲ್ಲ ಒಟ್ಟೊಟ್ಟಿಗೆ ಅವರೇ ಕೂಡ ಧರ್ಮ ಅಂತ ಅವರೇ ಟಿಕೆಟು ಕೂಡ ಕೊಡಿಸಿದ್ರು, ನನ್ನ ತಮ್ಮನ ಫ್ರೆಂಡು. ಮೂವಿ ಬಂದು ಮೂರನೇ ಕೃಷ್ಣಪ್ಪ. ನನ್ನ ತಮ್ಮ ಬಂದು ಎಲ್ಲರಿಗೂ ಟಿಕೆಟ್ ಕೊಡ್ತಿದ್ದಾನೆ. ಅಂದರೆ ಫುಲ್ಲು ಲೆಂತಾಗಿತ್ತು, ಅಂದರೆ ಅಷ್ಟು ಜನ ಇದ್ವಲ್ಲ, ಹಾಗಾಗಿ ಅದನ್ನ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅವ್ನು ಇಟ್ಕೊಂಡಿರೋದು. ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಒಳಗಡೆ ಹೋದ್ವಿ. ನೋಡಿ, ಒಳಗಡೆ ನೋಡ್ತಿರ್ಬೋದು ನೀವು, ಇದು DRC ಒಳಗಡೆ. ನಾನು ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಇರುವಂಥ ಪ್ಲೇಸಲ್ಲೂ ಕೂಡ ಈ ಮೂವಿ ಶೂಟಿಂಗ್ ನಡೆದಿದೆ. ಬಂದು ಇಲ್ಲೇನು ನಡೀತಿದೆ ಈ ಸೀನ್ ಎಲ್ಲಿ ನಡೆದಿರ್ಬೋದು ಅಂತ ಒಂದು ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ಈ ಪ್ಲೇಸ್ ಯಾವುದು ಅಂತ ತಿಳಿಸಿ. ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಮಿನಿ ಲಾಗ್ನಲ್ಲಿ. ಪ್ಲೇಸ್ನಲ್ಲಿ ತುಂಬ ಮೂವಿ ಶೂಟಿಂಗ್ಗಳನ್ನ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಶೂಟಿಂಗ್ ಎಲ್ಲ ಮಾಡಲಿಕ್ಕೆ. ಮೂವಿ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ನಾವು ಧರ್ಮ ಅವ್ರದ್ದು ವಿಡಿಯೋ ಮಾಡ್ಕೊಳ್ಳೋದು ಮರ್ತ್ಬಿಟ್ವಿ, ಅವ್ರದ್ದು ಮಾಡೋಕ್ಕಾಗಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಮೂವಿ, ನೋಡ್ಬೋದು. ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಮೂವಿ ಹೆಂಗಿತ್ತು ಎಲ್ಲ ಒಂದು ಕಡೆಯಿಂದ ಹಂಗೆ ಹೇಳ್ಬಿಡಿ ಅಕ್ಕ. ಸೂಪರ್. ಥ್ಯಾಂಕ್ಸ್ ಅಕ್ಕ. ಮೂವಿ ಬಂದು ತುಂಬ ಅರ್ಥಪೂರ್ಣವಾಗಿದೆ. ಎಲ್ಲರೂ ಬಂದು ಇಡೀ ಫ್ಯಾಮಿಲಿ ನೋಡ್ಬೋದು, ಏನು ಬೇರೆ ಥರ ಏನು ಅನಿಸಲ್ಲ. ತುಂಬ ಚೆನ್ನಾಗಿದೆ ಮೂವಿ. ನೀವು ನೋಡ್ತಿರ್ಬೋದು, ಅಲ್ಲಿ ಕಾಕಿ ಡ್ರೆಸ್ಸಲ್ಲಿ ಬರ್ತಿದ್ದಾರಲ್ಲ, ಅವರೇ ಮೂವಿನಲ್ಲಿ ಮಾಡಿರೋದು, ಧರ್ಮಣ ಅಂತ ಹೇಳಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಕೂಡ. ನಾವು ಫಸ್ಟ್ ಟೈಮ್ ನೋಡಿದವ್ರ ಮೂವಿನ, ತುಂಬ ಇಷ್ಟ ಆಯಿತು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ನಲ್ಲೇ ಮೂವಿ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಜೊತೆ ಬಂದು ನೋಡಿದ್ರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಮೂವಿ ಎಲ್ಲ ಮುಗಿಸಿ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ಗ್ರೌಂಡ್ ಫ್ಲೋರ್ಗೆ ಬಂದು ಹಾಗೆ ಧರ್ಮಣ್ಣ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಎಲ್ಲರೂ ಅಲ್ಲಿಂದ ಅಭಿ ಕೂಡ ಬೇಗ ಹೊರಟೋದ. ಅಂಗಡಿಯಲ್ಲಿ ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೊರಟೋದ, ಅವನು ಮತ್ತು ಜುಬೇರು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿತ್ತು. ಏನು ಮಾಡೋದು, ಅವ್ನು ಬರೋ ತನಕ ವೆಯ್ಟ್ ಮಾಡಬೇಕಿತ್ತು. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಎಲ್ಲರೂ ಮಕ್ಕಳನ್ನು ಸ್ವಲ್ಪ ಆಟ ಆಡ್ಸೋಣ ಅಂದ್ಬಿಟ್ಟು ಎಂಜಾಯ್ ಮಾಡಿಸ್ತಾಯಿದ್ರು. ಅಂದರೆ ಈ ಥರ ಚಿಕ್ಕ ಚಿಕ್ಕ ಜೀಪ್ಗಳು ಮತ್ತು ಕಾರಲ್ಲಿ ಮಕ್ಳುಗಳನ್ನ ಕೂರಿಸಿ, ಅಂದರೆ 5-6 ಮಕ್ಳುಗಳು ಇದ್ದಿದ್ದರಿಂದ ಎಲ್ಲರನ್ನೂ ಕೂರಿಸಿ ಆಟಾಡಿಸ್ತಾಯಿದ್ರು. ನಾವೂ ಕೂಡ ಮಕ್ಳ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರೂ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು, ಪುಟ್ಟ ಮಕ್ಕಳು ಎಷ್ಟು ಖುಷಿಯಿಂದ ಆಟಾಡ್ತಿದ್ದಾರೆ, ಎಲ್ಲ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಪುಟ್ಟ ಮಕ್ಕಳು ಖುಷಿನ ನೋಡ್ತಿದ್ರೆ ನಮ್ಮದು ಬಾಲ್ಯದ ದಿನಗಳೆಲ್ಲ ನೆನಪು ಬರುತ್ತೆ. ತುಂಬ ಖುಷಿ ಆಗುತ್ತೆ. ಅಂದರೆ ಈ ಟೈಮಲ್ಲಿ ನಮಗೆ ಏನೂ ಗೊತ್ತಿರಲ್ಲ, ಆ ಟೈಮಲ್ಲಿ ತುಂಬ ಖುಷಿ ಪಡ್ತೀವಿ, ಎಂಜಾಯ್ ಮಾಡ್ತೀವಿ ಎಲ್ಲರೂ ಅಷ್ಟೇ. ಆ ಬಾಲ್ಯದ ದಿನಗಳೇ ಒಂಥರ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ಮಗುವಾಗಿದ್ದಾಗ ತುಂಬಾ ಇಷ್ಟಪಡ್ತಿದ್ಲು ಈ ಪ್ಲೇಸ್ನ. ಅಂದರೆ ಈ ಮಾಲ್ ಬಂದು ಆವಾಗ ಈಸಿ ಡೇ ಇತ್ತು, ಇವಾಗ ಬಂದು ರಿಲಯನ್ಸ್ ಆಗಿದೆ. ಆವಾಗ ಕೂಡ ತುಂಬ ಚೆನ್ನಾಗಿತ್ತು. ಆಗ ಕಾರ್ಗಳು ಮತ್ತು ವಾಟರ್ ಬಲೂನು ಇದೆಲ್ಲ ಇತ್ತು. ತುಂಬ ಎಂಜಾಯ್ ಮಾಡೋಳು. ಯಾವಾಗ ಬಂದ್ರೂ ನನ್ನ ಈಸಿ ಡೇ ಕರ್ಕೊಂಡೋಗಿ ಅಂತಲೇ ಹಠ ಮಾಡ್ತಿದ್ಲು ಮಗುನಲ್ಲಿ. ತುಂಬ ಎಂಜಾಯ್ ಮಾಡ್ತಿದ್ದಂಥ ಪ್ಲೇಸು ಈ ಮಾಲ್ ಅಂತಲೇ ಹೇಳ್ಬೋದು ನನ್ನ ಮಗಳು. ಯಾಕೆಂದರೆ ಬೇರೆ ಮಾಲ್ಗಳಲ್ಲಿ ಎಲ್ಲೋದ್ರೂ ಅವ್ಳಿಗೆ ಖುಷಿ ಇರ್ತಿರ್ಲಿಲ್ಲ. ನಾನು ಈಸಿ ಡೇಗೆ ಹೋಗಬೇಕು ಅಂತ ಹಠ ಮಾಡೋಳು. 2 ಕಾರು ಮತ್ತು ಗಾಡಿಗಳಲ್ಲಿ ಹೋಗಿದ್ವಿ. ಗಾಡೀಲಿ ಬಂದವರೆಲ್ಲ ಹೋಗಿಬಿಟ್ರು. 2 ಕಾರಲ್ಲಿ ಬಂದಿದ್ದವರು ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ಕಾರ್ ಬರಬೇಕಿತ್ತು ಒಂದು, ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ. ಬರೋ ತನಕ ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ 2 ಗಾಡಿಗಳಿಗೆ ಲಾಕ್ ಮಾಡಿಬಿಟ್ಟಿದ್ರು ಪೊಲೀಸ್ಗಳು. ಅಂದರೆ ನೋ ಪಾರ್ಕಿಂಗಲ್ಲಿ ನಿಲ್ಸಿದ್ರು ಅಂತ ಹೇಳಿ ಅದು ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ಅದನ್ನು ನೋಡ್ತಾ ನಿಂತಿದ್ವಿ. ಹಾಗೆ ಫೈನ್ ಕೂಡ ಕಟ್ಟಿದ್ರು. ತುಂಬ ಬೇಜಾರಾಯಿತು ಅದನ್ನೆಲ್ಲ ನೋಡಿ. ಇವ್ರ ಮಕ್ಕಳೆಲ್ಲ ನೋಡ್ತಿರ್ಬೋದು ನೀವು, ತುಂಬ ಮಾತುಕತೆ ಎಲ್ಲ ನಡೀತಾ ಇತ್ತು. ಫುಲ್ಲು ಡಿಸ್ಕಷನಲ್ಲಿದ್ದರು. ಮತ್ತು ಹಾಗೆ ಪಾನಿಪುರಿ ತಿನ್ನೋಣ, ವೆಹಿಕಲ್ ಬರೋ ತನಕ ಏನು ಮಾಡೋದು ಅಂತೇಳಿ ಪಾನಿಪುರಿ ತಿನ್ನಲಿಕ್ಕೆ ಬಂದರು. ಇಲ್ಲಿಂದ ಅಂಗಡಿಗೆ ಕೂಡ ಹೋಗಬೇಕಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.